ಪಟ್ಟಣದಲ್ಲಿ 1ನೇ ತರಗತಿ ಬಾಲಕಿಗೆ ಕಚ್ಚಿರುವಂತದ್ದು ನಾಗರ ಹಾವು. ಬಾಲಕಿಯಿಂದ ವಿಷ ತೆಗೆದು ಜೀವ ರಕ್ಷಣೆಗೆ ಶಿಕ್ಷಕ ಶತ ಪ್ರಯತ್ನ ಮಾಡಿರುವಂತದ್ದು. ಹಾವು ಕಚ್ಚಿದ ಜಾಗದಲ್ಲಿ ವಿಷ ಹೀರಿ ಹೊರ ತೆಗಿಲಿಕ್ಕೆ ಪ್ರಯತ್ನವನ್ನ ಮಾಡಲಾಗಿದೆ. ಬಾಲಕಿಯಿಂದ ವಿಷ ತೆಗೆದು ಜೀವ ರಕ್ಷಣೆಗೆ ಶಿಕ್ಷಕ ಶತ ಪ್ರಯತ್ನ ಪಟ್ಟಿದ್ದಾರೆ. ಹಾವು ಕಚ್ಚಿದ ಜಾಗದಲ್ಲಿ ವಿಷ ಹೀರಿ ಹೊರ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ನಾಗರಾವು ಕಚ್ಚಿರುವಂಥದ್ದು, ವಿಷಕಾರಿ ಹಾವು ಕಚ್ಚಿದ ಹಾಗೆ ಆ ಶಿಕ್ಷಕನಿಗೆ ಗೊತ್ತಾಗಿದೆ. ಪಾಪ ತತ್ಕ್ಷಣಕ್ಕೆ ಸ್ಪಂದಿಸಿ ಅವರು ಆ ವಿಷ ಇರುತ್ತಲ್ಲ ಅದನ್ನು ಹೀರ್ಬಿಟ್ಟು ಹೊರಗಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಹುಡುಗಿಯ ಪ್ರಾಣವನ್ನ ಉಳಿಸುವಂತ ನಿಟ್ಟಿನಲ್ಲಿ ಆ ವ್ಯಕ್ತಿ ಕೂಡ, ಶಿಕ್ಷಕ ಕೂಡ ಹೋರಾಟ ಮಾಡಿರೋದು. ಸೃಷ್ಟಿ ಎಂಬ ಬಾಲಕಿಗೆ ಕಚ್ಚಿದ್ದಂತ ಹಾವು ವಿಷ ತೆಗೆದು ಬಳಿಕ ಶಿಕ್ಷಕ ಬಾಲಕಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಹುಣಸೇಕಟ್ಟೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಂಭಾಗ ನಡೆದಿದ್ದಂತ ಘಟನೆ ಇದು. ಬಾಲಕಿ ಸೃಷ್ಟಿ ಬಸವೇಶ್ವರ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು, ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ವಿಷ ತೆಗೆದಿದ್ದಂತ ಶಿಕ್ಷಕ ರವಿಶಂಕರ್ ಬಾಲಕಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಘಟನೆ ಬಳಿಕ ನಾಗರ ಹಾವನ್ನ ಹುಡುಕಿ ಕೊಂದಿದ್ದಾರೆ ಗ್ರಾಮಸ್ಥರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಏನಾಗಿದ್ದು ಆ ಕ್ಷಣದಲ್ಲಿ? ನಿಜಕ್ಕೂ ಗ್ರೇಟ್, ಒಂದು ಸಲ್ಯೂಟ್ ಹೊಡಿಬೇಕು ಆ ಶಿಕ್ಷಕನಿಗೆ. ಪೃಥ್ವಿರಾಜ್, ಏನು ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಇವತ್ತು ಮಾರ್ನಿಂಗ್ ಕ್ಲಾಸ್ಗೆ